ಇಯತ್ತೆ 4ನೇ ವಿಷಯ ಶಿವಛತ್ರಪತಿ ಪರಿಸರಾಭ್ಯಾಸ ಭಾಗ 2 ಪಾಠ ಶಿವರಾಯರ ಬಾಲ್ಯ. ಶುಭೋದಯ ಮಕ್ಕಳೇ. ನಾವು ಹಿಂದಿನ ಪಾಠದಲ್ಲಿ ಮರಾಠ ಸರದಾರರು ಮತ್ತು ಭೋಸಲೆ ಅವರ ದಕ್ಷ ಮನೆತನದ ಬಗ್ಗೆ ಅಭ್ಯಾಸ ಮಾಡಿದೆವು. ಇವತ್ತು ನಾವು ಶಿವರಾಯರ ಬಾಲ್ಯದ ಬಗ್ಗೆ ಅಭ್ಯಾಸ ಮಾಡೋಣ. ಶಿವರಾಯರ ಬಾಲ್ಯದ ಕಾಲದಲ್ಲಿ ಬಹಳಷ್ಟು ಗಲಾಟೆ, ಗೊಂದಲಗಳು, ಯುದ್ಧ, ಅದೇ ರೀತಿ ಒಳಸಂಚುಗಳಿಂದ ಕೂಡಿದಂತ ಕಾಲವಾಗಿತ್ತು. ಮೊಘಲ ರಾಜನಾದಂತಹ ಶಹಾಜಾನನು ದಖ್ಖನವನ್ನು ಗೆಲ್ಲಲು ದೊಡ್ಡ ಸೈನ್ಯವನ್ನೇ ಕಳುಹಿಸಿಕೊಟ್ಟಿದ್ದನು. ಅವನಿಗೆ ದಖ್ಖನದ ಪ್ರದೇಶ ಗೆಲ್ಲುವ ಇಚ್ಛೆ ಆಗಿತ್ತು. ಶಹಾಜಿ ಮಹಾರಾಜರಿಗೆ ಜಹಾಗೀರಾಗಿ ದೊರೆತ ಊರು ಪುಣೆ. ಇದು ಆದಿಲ್ ಶಹಾನು ಸಂಪೂರ್ಣವಾಗಿ ನಾಶ ಮಾಡಿದನು. ಆಗ ಶಹಾಜಿ ಮಹಾರಾಜರು ಬಹಳ ದೊಡ್ಡ ಸಂಕಟದಲ್ಲಿ ಸಿಲುಕಿದರು. ಆಗ ಜೀಜಾಬಾಯಿಯವರು ತುಂಬು ಗರ್ಭಿಣಿಯಾಗಿದ್ದರು. ಜೀಜಾಬಾಯಿಯವರನ್ನು ಯಾವ ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಎಂದು ಅವರಿಗೆ ಚಿಂತೆ ಉಂಟಾಯಿತು. ಆಗ ಅವರಿಗೆ ನೆನಪಾದ ಕೋಟೆ ಶಿವನೇರಿ ಕೋಟೆ. ಶಿವನೇರಿ ಕೋಟೆಯು ಪುಣೆ ಜಿಲ್ಲೆಯ ಜುನ್ನೂರದ ಹತ್ತಿರವಿದ್ದ ಕೋಟೆ. ಈ ಕೋಟೆಗೆ 4 ಗೋಪುರಗಳಿದ್ದು ಭದ್ರವಾದ ಗೋಡೆಗಳಿದ್ದವು. ಅದೇ ರೀತಿ ಸುಭದ್ರವಾದ ಬಾಗಿಲಿತ್ತು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಶಿವನೇರಿ ಕೋಟೆ ಬಹಳಷ್ಟು ಭದ್ರವಾದ ಕೋಟೆಯಾಗಿತ್ತು. ಅಲ್ಲಿ ಜೀಜಾಮಾತೆಯವರನ್ನು ಇಟ್ಟರೆ ಬಹಳಷ್ಟು ಸುರಕ್ಷಿತವಾಗಿ ಇರುತ್ತಾರೆ ಎಂದು ತಿಳಿದು ಶಹಾಜಿ ಮಹಾರಾಜರು ಶಿವನೇರಿಯಲ್ಲಿ ಜೀಜಾಬಾಯಿಯವರನ್ನು ಇಡುವ ನಿರ್ಧಾರ ಮಾಡುತ್ತಾರೆ. ಶಿವನೇರಿ ಕೋಟೆ ಕಿಲ್ಲೆದಾರರಾಗಿ ವಿಜಯರಾಜ ಎಂಬುವರು ಇರುತ್ತಾರೆ. ಕಿಲ್ಲೆದಾರರೆಂದರೆ ಯಾರು ಮಕ್ಕಳೇ? ಕಿಲ್ಲೆದಾರರೆಂದರೆ ಕೋಟೆಯನ್ನು ಆಡಳಿತ ಮಾಡುವುದು, ಕೋಟೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಂಡವರಿಗೆ ಕಿಲ್ಲೆದಾರ ಎಂದು ಕರೆಯುತ್ತಾರೆ. ಆ ಕಿಲ್ಲೆದಾರ ವಿಜಯರಾಜ ಇವರು ಶಹಾಜಿರಾಜರ ಸಂಬಂಧಿಕರೇ ಆಗಿದ್ದರು. ಅವರು ಶಹಾಜಿರಾಜರಿಗೆ ಹೇಳುತ್ತಾರೆ, ಜೀಜಾಬಾಯಿಯವರ ಸಂಪೂರ್ಣ ಜವಾಬ್ದಾರಿ ನನ್ನದು, ನಾನು ಅವರ ಸುರಕ್ಷಿತದ ಕಾಳಜಿ ತೆಗೆದುಕೊಳ್ಳುತ್ತೇನೆ ಎಂದಾಗ ಶಹಾಜಿ ಮಹಾರಾಜರು ಜೀಜಾಬಾಯಿಯವರನ್ನು ಶಿವನೇರಿ ಕೋಟೆಯಲ್ಲಿ ಇರುವ ನಿರ್ಧಾರ ಮಾಡುತ್ತಾರೆ. ಮುಂದೊಂದು ದಿವಸ ಸುವರ್ಣ ದಿನದ ಉದಯವಾಯಿತು. ಫಾಲ್ಗುಣ ವದ್ಯ ತೃತೀಯ ಶಕೆ 1551 ಅಂದರೇನೆ ಇಂಗ್ಲಿಷ್ ವರ್ಷದ ಪ್ರಕಾರ 19 ಫೆಬ್ರವರಿ 1630 ಶಿವನೇರಿಯ ನಗಾರೆಖಾನೆಯಲ್ಲಿ ಸನಾದಿ, ಢೋಲು ಇತ್ಯಾದಿ ಮಂಗಲಮಯ ವಾದ್ಯಗಳು ಮೊಳಗ ಹತ್ತಿದವು. ಎಲ್ಲೆಡೆ ಸಂಭ್ರಮ, ಸಡಗರ, ಸಂತೋಷವೇ ಸಂತೋಷ. ಜೀಜಾಬಾಯಿಯವರ ಉದರದಲ್ಲಿ ಪುತ್ರರತ್ನನು ಜನಿಸಿದನು. ಆ ಪುತ್ರರತ್ನನ ನಾಮಕರಣ ಮಾಡಲಾಯಿತು. ಶಿವನೇರಿ ಕೋಟೆಯಲ್ಲಿ ಆ ಪುತ್ರನ ಮಗುವಿನ ಜನ್ಮವಾದ ಕಾರಣ ಆ ಮಗುವಿಗೆ ಶಿವಾಜಿ ಎಂದು ಹೆಸರಿಡಲಾಯಿತು. ಈಗ ನಾವು ಶಿವರಾಯರ ಬಾಲ್ಯದ ಬಗ್ಗೆ ಅಭ್ಯಾಸ ಮಾಡೋಣ. ಶಿವಾಜಿ ಮಹಾರಾಜರ 6 ವರ್ಷಗಳು ಆ ಕೋಟೆಯಿಂದ ಈ ಕೋಟೆಗೆ ಸುರಕ್ಷಿತ ದೃಷ್ಟಿಯಿಂದ ಅಲೆದಾಟವಾಯಿತು. ಏಕೆಂದರೆ ಒಳಸಂಚುಗಳು, ಯುದ್ಧಗಳು, ಗಲಾಟೆಗಳಿಂದ ಕೂಡಿದ ಕಾಲವಾದುದರಿಂದ ಶಿವಾಜಿ ಮಹಾರಾಜರ ಅಲೆದಾಟದ ಜೀವನವಾಗಿತ್ತು. ಈ ಅಲೆದಾಟದ ಜೀವನದಲ್ಲಿಯೂ ಸಹಿತ ಜೀಜಾಮಾತೆಯವರು ಶಿವರಾಯರಿಗೆ ಉತ್ತಮ ಶಿಕ್ಷಣವನ್ನೇ ಕೊಟ್ಟರು. ಜೀಜಾಬಾಯಿಯವರು ಸಂಜೆ ಹೊತ್ತು ದೀಪ ಹಚ್ಚಿ ಶಿವರಾಯರಿಗೆ ಬಳಿಗೆ ಕುಳಿಸಿ ನೆವರಿಸಿ ರಾಮನ, ಕೃಷ್ಣನ, ಭೀಮನ, ಅಭಿಮನ್ಯುವಿನ ಕಥೆಗಳು ಹೇಳುತ್ತಿದ್ದರು. ಅದೇ ರೀತಿ ಜ್ಞಾನೇಶ್ವರರ, ನಾಮದೇವರ, ಏಕನಾಥರ ಅಭಂಗಗಳು ಅವರಿಗೆ ಹಾಡಿ ತೋರಿಸುತ್ತಿದ್ದರು. ಅದೇ ರೀತಿ ಜೀಜಾಬಾಯಿಯವರು ಸಾಧು ಸಂತರ ಕಥೆಗಳು ಹೇಳುತ್ತಿದ್ದರು. ಶಿವರಾಯರಿಗೆ ಸಾಧು ಸಂತರ ಬಗ್ಗೆ ಗೌರವದ ಭಾವನೆ ನಿರ್ಮಾಣವಾಯಿತು. ಆ ಕಥೆಗಳಿಂದ ಅವರ ಮನಸ್ಸಿನ ಮೇಲೆ ಸಾಧು ಸಂತರ ಪ್ರತಿ ಬಹಳಷ್ಟು ಗೌರವ ಭಾವನೆ ನಿರ್ಮಾಣವಾಯಿತು. ಮಾವಳೆಗಳ ಮಕ್ಕಳು ಶಿವರಾಯರ ಜೊತೆ ಆಡಲು ಬರುತ್ತಿದ್ದರು. ಮಾವಳೆಗಳೆಂದರೆ ಶಿವನೇರಿ ಸುತ್ತ ಇರುವಂತ ಜನರು. ಅವರ ಮಕ್ಕಳು ಶಿವರಾಯರ ಜೊತೆ ಆಟ ಆಡಲು ಬರುತ್ತಿದ್ದರು. ಶಿವರಾಯರು ಸಹಿತ ಅವರ ಗುಡಿಸಲಿಗೆ ಹೋಗುತ್ತಿದ್ದರು, ಅವರ ಜೊತೆ ಆಟವಾಡುತ್ತಿದ್ದರು. ಅದೇ ರೀತಿ ಅವರ
ರೊಟ್ಟಿಯನ್ನು ಸಂತೋಷದಿಂದ ತಿನ್ನುತ್ತಿದ್ದರು. ಮಾವಳೆಗಳ ಮಕ್ಕಳೆಂದರೆ ಅರಣ್ಯದಲ್ಲಿಯ ಪಕ್ಷಿಗಳಿದ್ದಂತೆ. ಅವರು ಕೋಗಿಲೆಗಳ, ನವಿಲುಗಳ, ಅದೇ ರೀತಿ ಹುಲಿಯ ಮುಂತಾದ ಪ್ರಾಣಿ ಪಕ್ಷಿಗಳ ಧ್ವನಿಯು ತೆಗೆಯುತ್ತಿದ್ದರು. ಮಾವಳೆಗಳ ಮಕ್ಕಳ ಜೊತೆ ಶಿವರಾಯರು ಮಣ್ಣಿನಿಂದ ಕುದುರೆ ತಯಾರಿಸುವುದು, ಮಣ್ಣಿನಿಂದ ಆನೆ ತಯಾರಿಸುವುದು ಮತ್ತು ಕೋಟೆಗಳ ತಯಾರಿಸುವ ಕಾರ್ಯಗಳು ಬಹಳ ಇಷ್ಟದಿಂದ ಮಾಡುತ್ತಿದ್ದರು. ಮಾವಳೆಗಳ ಮಕ್ಕಳು ಮತ್ತು ಶಿವರಾಯರು ಕೂಡಿ ಬಗರಿ ಆಟ, ಕಣ್ಣು ಮುಚ್ಚಾಲೆ ಆಟ, ಅದೇ ರೀತಿ ಚೆಂಡು ತೆಗೆದುಕೊಂಡು ಆಟವಾಡುವುದು, ಈ ಎಲ್ಲ ಆಟಗಳು ಅವರು ಆಟವಾಡುತ್ತಿದ್ದರು. ಮಾವಳೆಗಳ ಮಕ್ಕಳಿಗೆ ಶಿವರಾಯರೆಂದರೆ ಅಚ್ಚುಮೆಚ್ಚು. ಅವರೆಲ್ಲೂ ಈ ರೀತಿ ಆಟವಾಡುತ್ತಾ ಅವರ ದಿನಗಳು ಕಳೆಯುತ್ತಿದ್ದರು. ಮಕ್ಕಳೇ, ಇಂದಿನ ಗೃಹ ಪಾಠ ಎಲ್ಲ ವಿದ್ಯಾರ್ಥಿಗಳು ಶಿವರಾಯರ ಜನ್ಮ ಈ ಪರಿಚ್ಛೇದದ ವಾಚನ ಮಾಡಿಕೊಂಡು ಬನ್ನಿರಿ.